ಶ್ರೀರಾಮನಾದ ನಾನು ಒಮ್ಮೆ ಅಯೋಧ್ಯೆ ಅರಮನೆಯಲ್ಲಿ ಇರಲು ಅಗತ್ಯ ಮುನಿಗಳು ಆಗಮಿಸಿದರು. ಅವರನ್ನು ಆದರಾತಿಥ್ಯದಿಂದ ಸತ್ಕರಿಸಿ ಕುಶಲೋಪಚಾರ ಕೇಳುತ್ತಿರಲು ನನಗೆ ಒಂದು ವಿಷಯ ಹೇಳಿದರು. ಸೀತಾಪರಣದ ನಂತರ ನಾನು ರಾವಣನನ್ನು ಕೊಂದು ಸೀತೆಯನ್ನು ಅಶೋಕವನದಿಂದ ಕರೆತಂದುದು ನೆನಪಿಸಿದರು. ಆಗ ಅವರು ರಾವಣ ಒಬ್ಬ ಬ್ರಾಹ್ಮಣ ಎಂದು ಹೇಳಿದರು. ಈ ವಿಷಯ ಕೇಳಿ ಆಘಾತವಾಯಿತು. ಬಹಳಷ್ಟು ನೊಂದುಕೊಂಡೆ. ಆಗ ಅಗತ್ಯರು ಒಂದು ಪರಿಹಾರವನ್ನು ತಿಳಿಸಿದರು. ಈ ಬ್ರಹ್ಮಹತ್ಯಾ ದೋಷ ನೀಗಲು ಅಶ್ವಮೇಧ ಯಾಗ ಮಾಡುವಂತೆ ಹೇಳಿದರು. ನಾನು ನನ್ನ ತಮ್ಮಂದಿರಲ್ಲಿ ಸಮಾಲೋಚಿಸಿ ಅಶ್ವಮೇಧ ಯಾಗ ಪ್ರಾರಂಭಿಸಿದೆ. ಶತ್ರುಘ್ನನ ಬೆಂಗಾವಲಿನಲ್ಲಿ ಯಜ್ಞಶ್ವ ಭೂಮಂಡಲದಲ್ಲಿದ್ದು ದೇಶಗಳನ್ನು, ಪಟ್ಟಣಗಳನ್ನು, ಉಪವನವನ್ನು ದಾಟಿ ಸಂಚರಿಸುತ್ತಿದೆ. ಕೆಲವು ರಾಜರು ನನ್ನ ಹೆಸರು ಹೇಳಿ ನಮಿಸಿದರು, ಕೆಲವರು ಶರಣಾದರು, ಕೆಲವರು ಯಜ್ಞಶ್ವ ಕಟ್ಟಿ ಯುದ್ಧ ಮಾಡಿ ಸೋತರು, ಶರಣಾದರು. ನಾನು ಲವ, ನಾನು ವಾಲ್ಮೀಕಿ ಆಶ್ರಮದಲ್ಲಿದ್ದೇನೆ. ವಾಲ್ಮೀಕಿ ಮಹರ್ಷಿಯು ಆಶ್ರಮದಲ್ಲಿಲ್ಲ. ವರ್ಣದೇವರು ಬಂದು ವರ್ಣಲೋಕಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಹೊರಡುವ ಮುನ್ನ ಆಶ್ರಮದ ಜವಾಬ್ದಾರಿಯನ್ನು ನನಗೆ ಒಪ್ಪಿಸಿ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಅದ್ಯಾವುದೋ ಒಂದು ಸುಂದರವಾದ ಪೂಜಿಸಲ್ಪಟ್ಟ ಕುದುರೆ ಆಶ್ರಮದ ಉಪವನಕ್ಕೆ ಬಂದಿದೆ. ಬನ್ನಿ ಗೆಳೆಯರೆ, ನೋಡೋಣ. ಬನ್ನಿ ಗೆಳೆಯರೆ, ನಾವೆಲ್ಲ ಓಡಿ ಬಂದೆವು ಗೆಳೆಯ. ಕುದುರೆ ಹಣೆಯಲ್ಲಿ ಅದ್ಯಾವುದೋ ಒಂದು ಮೆರೆಯುವ ಪಟ್ಟದ ಲಿಖಿತ ಇದೆ. ಬನ್ನಿ ಓದೋಣ. ಈಗ ಕೌಸಲ್ಯವು ಏಕವೀರ ಮಾತೆ ಆಗಿರುವಳು. ಆಕೆಯ ಮಗನಾದ ಶ್ರೀರಾಮಚಂದ್ರನು ಈ ಕುದುರೆಯನ್ನು ಬಿಟ್ಟಿರುತ್ತಾನೆ. ಸಾಮರ್ಥ್ಯ ಇರುವವರು ಈ ಕುದುರೆಯನ್ನು ಕಟ್ಟಲಿ. ಈ ಪಟ್ಟದ ಅಭಿಪ್ರಾಯವನ್ನು ನಾನು ಬೇಗನೆ ಗ್ರಹಿಸಿದೆನು. ಏನು ನಮ್ಮ ತಾಯಿ ಬಂಜೆ, ಅವಳು ವೀರಮಾತೆ ಆಗಿರುವಳು. ನನಗೆ ಬಲಿಷ್ಠವಾದ ತೋಳುಗಳಿವೆ. ನಾನು ಈ ಕುದುರೆಯನ್ನು ಬಾಳೆಗಿಡಕ್ಕೆ ಕಟ್ಟಿ ಹಾಕುತ್ತೇನೆ. ಬೇಡ ಬೇಡ, ಇದು ಅರಸರ ಕುದುರೆ. ಅವರು ನಮ್ಮನ್ನು ಬಡಿಯುತ್ತಾರೆ. ಶ್ರೀರಾಮನ ಕುದುರೆ, ಅವರು ನಮ್ಮನ್ನು ಬಡಿಯುತ್ತಾರೆ. ನೀವು ಪಾರ್ವರ ಮಕ್ಕಳು, ನಿಮಗೆ ಭಯವಿರಬಹುದು. ನಾನು ಸೀತೆಯ ಮಗ. ನಾನು ಹೆದರಿ ಈ ಕುದುರೆಯನ್ನು ಬಿಟ್ಟು ಬಿಡುವುದಿಲ್ಲ. ನೀವಿನ್ನೂ ಹೊರಡಿ, ನಾನು ಯುದ್ಧಕ್ಕೆ ಸಿದ್ಧನಾಗುತ್ತೇನೆ.